ನಮಸ್ತೆ ಬಂಧುಗಳೇ, ನನ್ನ ಹೆಸರು MP ಮಂಜುನಾಥ್ ಅಂತ. ಅಖಿಲ ಕರ್ನಾಟಕ ಮಡಿವಾಳ ಸೇಮಾಭಿವೃದ್ಧಿ ಸಂಘ ಹಾಲಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳ ಸೇಮಾಭಿವೃದ್ಧಿ ಸಂಘ ಮಾಜಿ ಅಧ್ಯಕ್ಷ. ಪ್ರೊಫೆಸರ್ ಅನ್ನಪೂರ್ಣ ವರದಿ ಬಗ್ಗೆ ಹೇಳಬೇಕು ಅಂದರೆ, ನಾವು ಸರ್ಕಾರಕ್ಕೆ ಕಳೆದ ಒಂದು 25 ವರ್ಷದಿಂದ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸೇಮಾಭಿವೃದ್ಧಿ ವತಿಯಿಂದ ಸಂಘದ ವತಿಯಿಂದ ಮನವಿನ ಕೊಡ್ತಾ ಬಂದಿದ್ದೋ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಾವೊಂದು 2,000 ಜನ ಸೇರಿಸಿ ಎಲ್ಲ ಮುಖ್ಯಮಂತ್ರಿಯವರು ಮನೆ ಮುಂದಕ್ಕೆ ಹೋಗಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ರೇಸ್ ಕೋರ್ಸ್ ಹತ್ರ ಹೋಗಿದ್ದೋ. ಅವಾಗ ಒಂದೇ ಒಂದು ಮನವಿ ಮಾಡ್ಕೊಂಡು ಅವ್ರನ್ನ, ಈಗ ನಾವು ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿದ್ದೀವಿ, ಮತ್ತು ನಾವು ಒಂದು ಕಡೆ ಜನ ಇಲ್ಲ, ನಾವು ಶಾಸಕರಾಗಿ ಆರಿಸ್ಕೊಳ್ಳೋದು ಕಷ್ಟ ಇದೆ. ಹಾಗಾಗಿ ನಮ್ಮನ್ನು ವಿಧಾನ ಪರಿಷತ್ಗಾದರೂ ನಾಮಕರಣ ಮಾಡಿ ಅಂತ ಕೇಳ್ಕೊಂಡಿದ್ದು ಯಡಿಯೂರಪ್ಪನವ್ರನ್ನ. ಅವರು ಆಯಿತು ಮಾಡ್ತೀನಿ ಅಂತೇಳಿ 15 ದಿವಸದೊಳಗೆ N. ಶಂಕರಪ್ಪನವ್ರನ್ನ ನಾಮಕರಣ ಮಾಡಿದ್ರು ವಿಧಾನ ಪರಿಷತ್ಗೆ. ತದನಂತರ ನಾವು ಮುಖ್ಯಮಂತ್ರಿಯವ್ರನ್ನ ನಮಗೆ MLC ಮಾಡಿದಾರಲ್ಲ, ಏನಾದರೂ ಮಾಡಬೇಕಲ್ಲ ಅಂಥೇಳಿ ಮಲ್ಲೇಶ್ವರ ಮಠದ ಮೈದಾನದಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ಸೇರಿಸಿ ಒಂದು ಸಮಾವೇಶ ಮಾಡಿದ್ವು. ಸದಾನಂದ ಗೌಡರು ಅಧ್ಯಕ್ಷರಿದ್ದರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. ಅಲ್ಲಿ ಒಂದೇ ಒಂದು ಮನವಿ ಮಾಡ್ಕೊಂಡು ನಾವು ಪ್ರಾಸ್ತಾವಿಕ ಭಾಷಣದಲ್ಲಿ, ನಮ್ಮದು 22 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಲಿದ್ದೀವಿ, 18 ರಾಜ್ಯದಲ್ಲಿ 4 ಕೇಂದ್ರಾಡಳಿತ ಪ್ರದೇಶದಲ್ಲಿ SC ಇದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಾಡಬೇಕು, ವೈಜ್ಞಾನಿಕ ವರದಿ ಮಾಡಿಸ್ಬೇಕು ಅಂತ ಆ ಸಮಾವೇಶದಲ್ಲಿ ಮನವಿ ಮಾಡಿಕೊಂಡು, ಆ ಸಮಾವೇಶದಲ್ಲಿ ಮನವಿ ಮಾಡ್ಕೊಂಡಾಗ ಯಡಿಯೂರಪ್ಪನವರು ಒಪ್ಕೊಂಡು ಅದನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಆದೇಶ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಮತ್ತು ಗೋಪಾಲು, ಲಕ್ಷ್ಮಣ್ ಸುಮಾರು ಒಂದು 6 ತಿಂಗಳು ಓಡಾಡಿದ್ವು. ಅಲ್ಲಿ ಮಂಜುನಾಥ್ ಪ್ರಸಾದ್ ಅಂದ್ಬಿಟ್ಟು ಕಮಿಷನರ್ ಇದ್ದರು. ಮಂಜುನಾಥ್ ಪ್ರಸಾದ್ನ ಹೋಗಿ ಭೇಟಿ ಮಾಡಿ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಡಾಕ್ಟರ್ ಅನ್ನಪೂರ್ಣನವ್ರನ್ನ ಅಪಾಯಿಂಟ್ ಮಾಡಿದ್ರು. ಮೈಸೂರು ವಿಶ್ವವಿದ್ಯಾಲಯದ ಮಾನವಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಆಗಿದ್ರು ಭೇಟಿ ಮಾಡಿದ್ರು. ಎಲ್ಲ ಸಿದ್ಧತೆ ಆಯಿತು. ಇಡೀ ರಾಜ್ಯಕ್ಕೆ ಯಾರು ಹೋಗಬೇಕು ಅನ್ನೋದು ಪ್ರಶ್ನೆ ಆಯಿತು. ನಮ್ಮಲ್ಲೆಲ್ಲ ಸಾವಿರಾರು ಕೋಟಿ ಬದುಕಿರೋರಿದ್ದರು, ಮತ್ತು ಯಾರೂ ಮುಂದೆ ಬರಲಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಸಂಘದ ದುಡ್ಡು ಹಾಕ್ಕೊಂಡು, ಅವತ್ತು ನಮ್ಮ ಪಾಪಣ್ಣವರು ಕೂಡ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ನಾನು ಅಧ್ಯಕ್ಷ ಆಗಿದ್ದೆ. ಇಡೀ ರಾಜ್ಯಕ್ಕೆ ಹೋಗೋದು ಯಾರು ಒಂದು ಪ್ರಶ್ನೆ ಬಂದಾಗ ಯಾರು ಮುಂದೆ ಬರಲಿಲ್ಲ. ಒಂದು 3-4 ತಿಂಗಳು ಪೆಂಡಿಂಗ್ ಆಗ್ಬಿಡ್ತಾರೆ. ಈಗ ಈ ಥರ ಮಾಡಿದ್ರೆ ಆಗಲ್ಲ ಅಂಥೇಳಿ ಮತ್ತೆ ಅದನ್ನು ನಾವೇ ನಮ್ಮ ಸೇಮಾಭಿವೃದ್ಧಿ ಸಂಘದವ್ರ ಕೈಗೆ ಎತ್ಕೊಂಡು ಡಾಕ್ಟರ್ ಅನ್ನಪೂರ್ಣ ಮೇಡಮ್ನವ್ರು ಕರ್ಕೊಂಡು ಮೈಸೂರಿಗೆ ಹೋಗಿ ಮೇಡಮ್ ಭೇಟಿ ಮಾಡಿ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಇಡೀ ರಾಜ್ಯಕ್ಕೆ ಕೊಟ್ಟರು. ಈ ಥರ 30 ಜಿಲ್ಲೆ, 180 ತಾಲೂಕು, 800 ಹೋಬಳಿ, 1 ಲಕ್ಷಕ್ಕೂ ಅಧಿಕ ಹಳ್ಳಿಗಳನ್ನ ಪ್ರವಾಸ ಮಾಡಿ ನಗರದಲ್ಲಿ ಹೆಂಗಿದ್ದಾರೆ, ಪಟ್ಟಣದಲ್ಲಿ ಹೆಂಗಿದ್ದಾರೆ, ಹೀಗೆ ನಮ್ಮವ್ರು ಏನು ಕುಲಕಸಬು ಮಾಡ್ತಾರೆ, ಉದ್ಯೋಗದಲ್ಲಿ ಎಷ್ಟು ಜನ ಇದ್ದಾರೆ, ವಿದ್ಯಾವಂತರು ಎಷ್ಟು ಜನ ಇದ್ದಾರೆ, ಕುಲಕಸಬು ಮಾಡೋದ್ರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಇರೋದನ್ನೆಲ್ಲ ಒಂದು ವೈಜ್ಞಾನಿಕ ವರದಿ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ಮಾನದಂಡದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲೂ ಕೂಡ ಯಾವ ಮಾನದಂಡ ಮಾಡಿ, ಕರಾವಳಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ನಮ್ಮ ಹಳೆ ಮೈಸೂರು, ಇಲ್ಲೆಲ್ಲ ಹೋಗಿ ಒಂದು ವೈಜ್ಞಾನಿಕ ವರದಿ ಮಾಡಿ ಈಗ ಕಳೆದ ಒಂದು 15 ವರ್ಷ ಆಯಿತು. ಕ್ಯಾಬಿನೆಟ್ಗೂ ಜಗದೀಶ್ ಶೆಟ್ಟರ್ ಇದ್ದ ಕ್ಯಾಬಿನೆಟ್ಗೂ ತರಿಸ್ತು. ಒಂದು 3-4 ಜನ ರಾಪೋಜ್ ಆದ್ರಿಂದ ಅದು ಪೆಂಡಿಂಗ್ ಇಡ್ತು. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮಾಜ ನಮ್ಮದು. 79 ವರ್ಷ ಕಳೆದಿದ್ರು ಕೂಡ ಇವತ್ತವರೆಗೂ ಶಾಸನಸಭೆಗೆ ಒಬ್ಬರು ಹೋಗ್ಲಿಕ್ಕಾಗಲಿಲ್ಲ. ನಮ್ಮ ಜ್ವಲಂತ ಸಮಸ್ಯೆಗಳ್ನ, ಮಡಿವಾಳರ ಜ್ವಲಂತ ಸಮಸ್ಯೆಗಳ್ನ ನಾವು ಅಲ್ಲಿ ಬಗೆಹರಿಸ್ಕೊಳ್ಳೋಕ್ಕಾಗಲಿಲ್ಲ. ಒಂದೇ ಒಂದು ಲೈನು ಕೂಡ ವಿಧಾನ ಪರಿಷತ್ತು ಕೂಡ ಶಂಕರಪ್ಪನವ್ರನ್ನ ನಾವು MLC ಮಾಡಿದ್ದು. ಆ ಪುಣ್ಯಾತ್ಮ ಕೂಡ ಮಡಿವಾಳರ ಬಗ್ಗೆ ಒಂದೇ ಒಂದು ಶಬ್ದ ಕೂಡ, ಒಂದು ಲೈನು ಕೂಡ ನಮ್ಮ ಜ್ವಲಂತ ಸಮಸ್ಯೆಗಳನ್ನ ಮಾತಾಡಿಲ್ಲ. ಅದು ದುರಂತ. ನಾನು ನಿಮ್ಮಲ್ಲಿ ಸರ್ಕಾರನ ಮತ್ತು ಆಗ್ರಹಿಸೋದಿಷ್ಟೇ, 22 ರಾಜ್ಯದಲ್ಲಿ ನಾವು SC ಇದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಾಡಬೇಕು. ಇವತ್ತು ನಮಗಿಂತ ಸಣ್ಣ ಸಣ್ಣ ಸಮಾಜಗಳು ಆ SC ಪಟ್ಟಿಗೆ ಸೇರ್ಕೊಂಡಿದೆ. ನಾವು ಕಾಯಕ ಮಾಡುವಂಥ ಸಮಾಜ. ಇವತ್ತು ಅರ್ಥ ಮಾಡ್ಕೊಳ್ಳಿ, ದಲಿತರು ಪರಕೆ ಹಿಡ್ಕೊಂಡು ಕಕ್ಕಸನ್ನು ತೊಳೆದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಮಡಿವಾಳರು ರಕ್ತ ಕೀವನ್ನ ಕೈಯಲ್ಲಿ ತೊಳಿತೀವಿ. ಮತ್ತು ಅವ್ರು ಕೊಡೋ ಅಳದೆ, ಅವ್ರು ಕೊಡೋ ದಿನಸಿನಲ್ಲಿ ಅವಲಂಬಿತರಾಗಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ನಮ್ಮವರ ಗ್ರಾಮೀಣ ಭಾಗದಲ್ಲಿ ನಮ್ಮವರ ಪರಿಸ್ಥಿತಿ ಭಾರಿ ಶೋಷಣೆ ಆಗಿದೆ. ಹಾಗಾಗಿ ಸರ್ಕಾರ ಕೂಡಲೇ
ಇದನ್ನು ಕ್ಯಾಬಿನೆಟ್ಗೆ ತಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಶಿಫಾರಸು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಬಂಧುಗಳೇ. ಮತ್ತು ಸರ್ಕಾರನೂ ಕೂಡ ನಾನು ಆಗ್ರಹ ಮಾಡ್ತೀನಿ ಬಂಧುಗಳೇ. ವಂದನೆಗಳು, ನಮಸ್ತೆ. ಸಾಕಲ್ಲ, ಇನ್ಯಾರು ಮಾತಾಡ್ತೀರಾ? ನಾವೇ ಹೇಳೋದು. ಸರಿ, ಸ್ಟಾರ್ಟ್ ಮಾಡಿ. ಬಂಧುಗಳೇ, ಇದ್ರ ವಿರುದ್ಧ ನಾವು ಅನ್ನಪೂರ್ಣ ವರದಿ ವಿರುದ್ಧ ಫ್ರೀಡಮ್ ಪಾರ್ಕಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿದ್ದು. ಪ್ರತಿಭಟನೆ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದ್ದು. ಅವತ್ತು ಸಂಜೆನೇ ಪಬ್ಲಿಕ್ ಟಿ ವಿಲೂ ಕೂಡ ನಾವು ನಮ್ಮ ಮನದಾಳದ ಮಾತುಗಳನ್ನ, ನಮ್ಮ ನೋವುಗಳನ್ನು, ನಲಿವುಗಳನ್ನ ಪಬ್ಲಿಕ್ ಟಿ ವಿಲಿ ಇಡೀ ರಾಜ್ಯದ ಜನ ನೋಡಲಿ ಅಂತ ಹಂಚ್ಕೊಂಡಿದ್ದು. ಮತ್ತು ತದನಂತರ ನಮ್ಮ ಮಾಚಿದೇವರ ಜನ್ಮಸ್ಥಳ ದೇವರ ಇಪ್ಪರಿಗೆಯಿಂದ 630 ಕಿಲೋಮೀಟ್ರಿಂದ ನಮ್ಮ ಉತ್ತರ ಕರ್ನಾಟಕದ 13 ಜಿಲ್ಲೆ ಬಂಧುಗಳು ನಡೆದು ಬಂದರು. ಅನ್ನಪೂರ್ಣ ವರದಿ ವಿರುದ್ಧ ವರದಿ ಪರವಾಗಿ ನಡೆದು ಬಂದರು. ಮಲ್ಲೇಶ್ವರ ಮಠದ ಮೈದಾನದಲ್ಲಿ ಮುಖ್ಯಮಂತ್ರಿಗಳನ್ನ ಬರದಂಗೆ ತಡೆದ್ರು. ಮುಖ್ಯಮಂತ್ರಿಗಳು ಕಮಿಟ್ ಆಗಿದ್ದರು. ಬರ್ತೀನಿ, ನಾನು ಮುಖ್ಯಮಂತ್ರಿಯವರು ಮನವಿ ಮಾಡ್ಕೊಂಡಿದ್ದೆ, 13 ಜಿಲ್ಲೆ ಜನ ಬರ್ತಾ ಇದ್ದಾರೆ, ಅವ್ರಿಗೊಂದು ಒಳ್ಳೆ ಮಾತಾಡಿ ಬಂದು ಅವರು ಸಾಂತ್ವನ ಹೇಳಿ ಅನ್ನೋ ಮನವಿ ಮಾಡ್ಕೊಂಡಿದ್ದೆ. ಬರ್ತೀನಿ ಅಂತೇಳಿ ಕೊನೆಗೆ ನಮ್ಮ ರಾಜ್ಯ ಸಂಘದವರು ಕಪ್ಪೌಡ ಪ್ರದರ್ಶನ ಮಾಡ್ತೀನಿ, ಆ ಕಾರ್ಯಕ್ರಮಕ್ಕೆ ಬರಬಾರ್ದು, ಮತ್ತು ಕತ್ತೆಗಳು ಬಿಡ್ತೀವಿ, ಯಾರೋ ಮಾಡ್ತಾ ಇರೋದು ಅಂತ ಹೇಳಿದ್ರು. ನಾವು ಯಾರೋ ಮಾಡಿಲ್ಲ. ಅನ್ನಪೂರ್ಣ ವರದಿಗೆ ಮೂಲ ಕಾರಣಕರ್ತರೆ ನಾವು. ಇಡೀ ರಾಜ್ಯದಲ್ಲಿ ಒಂದೊಂದು ಹಳ್ಳಿನೂ ಸುತ್ತಿ, ಹಳ್ಳಿನಲ್ಲಿ ಹೆಂಗಿದ್ದಾರೆ, ನಗರದಲ್ಲಿ ಹೆಂಗಿದ್ದಾರೆ, ಪಟ್ಟಣದಲ್ಲಿ ಹೆಂಗಿದ್ದಾರೆ, ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಯಾವ ಥರ ಇದ್ದಾರೆ ನಮ್ಮ ಪರಿಸ್ಥಿತಿ ಅಂತ ಕಣ್ಣಾರ ನೋಡಿ ವರದಿ ಮಾಡಿರೋದು. ಅದನ್ನೆಲ್ಲ ತಡೆದ್ರು. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ಬಂದಿದ್ವಿ. ಮಂಡ್ಯದಲ್ಲಿ ಹೋರಾಟ ಮಾಡಿದ್ದೀವಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ದೀವಿ. ನಮ್ಮವರೇ ನಮಗೆ ಶತ್ರುಗಳಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ಸರ್ಕಾರ ನಮ್ಮ ಒಂದು ಕಷ್ಟ ಸುಖನ ತಿಳಿದು ರಾಜ್ಯದಲ್ಲಿ ಯಾವ ರೀತಿ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದನ್ನು ಕ್ಯಾಬಿನೆಟ್ಗೆ ತರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ. ಇನ್ನು ಮುಂದೇನಾದರೂ ನಮ್ಮವರೆಲ್ಲ ಒಟ್ಟಾಗಿ ಇದು ಪರವಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಮಕ್ಕಳಿಗೆ, ನನ್ನ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು. ನಾನು ಡಾಕ್ಟರ್ MP ಮಂಜುನಾಥ್ ಅಂತ, ಅಖಿಲ ಕರ್ನಾಟಕ ಮಡಿವಾಳ ಸೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು, ಹಾಗೂ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಶಿವಮೂರ್ತಿಯವರು, ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಈಗ RR ಕೇಂದ್ರ ಸ್ಥಾಪಕ ಅಧ್ಯಕ್ಷರು ವೆಂಕಟರಮಣ ಪಾಪಣ್ಣವರು. ಈಗ ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಸಂಘಟನೆಗಳಿದೆಯೋ ಆ ಸಂಘಟನೆಗಳನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿಗೆ ಏನೋ ನೀವು ಚಾಲನೆ ಕೊಡ್ತೀರಾ, ಇಲ್ಲ ಹೋರಾಟಕ್ಕೆ ಇದು ಮಾಡ್ತೀರಾ? ಸಮಾವೇಶ ಮತ್ತೊಂದು ಮಾಡೋದಕ್ಕಿಂತ ಹೋರಾಟಕ್ಕೆ ಮುನ್ನಡೆ ಕೊಟ್ಟು ಯಾರಿಗಾರ ಒಬ್ಬರಿಗೆ MLCನೋ ಇಲ್ಲ ನಮ್ಮ ಸಮಾಜದಲ್ಲಿ ಹಲವಾರು ಡೋಬಿಘಾಟ್ಗಳು ಕುಂದುಕೊರತೆಗಳಿವೆ, ಅದ್ರ ಬಗ್ಗೆ ಏನಾರ ಧ್ವನಿ ಎತ್ತಕ್ಕೆ ಒಂದು ಸಭೆ ಮಾಡ್ಬೋದಾ? ಅನ್ನಪೂರ್ಣ ವರದಿ ಬಗ್ಗೆನಾ? ಹೌದು, ಅನ್ನಪೂರ್ಣ ವರದಿ ಮಾಡಿರೋದು ನಾವೇ. ನಾನು ಇವತ್ತು ರಾಜ್ಯದಲ್ಲಿರೋ ಮಡಿವಾಳರ ಕರೆ ಕೊಡೋದು ಇಷ್ಟ, ಸಮಾನ ಮನಸ್ಕರು ಬನ್ನಿ, ಇವತ್ತು ಹೊಸ ರಾಷ್ಟ್ರ ನಿರ್ಮಾಣ ಮಾಡೋಣ. ಅವತ್ತು ಕೂಡ ಅಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 4 ಜನ ಸಮಾನ ಮನಸ್ಕರು ಬನ್ನಿ, ಹೊಸ ರಾಷ್ಟ್ರ ನಿರ್ಮಾಣ ಮಾಡೋಣ ಅಂತ. ನಮ್ಮ ಮಡಿವಾಳ ಬಂಧುಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಪ್ರತಿಷ್ಠೆನ ಬಿಟ್ಟು ಇವತ್ತು ನನ್ನ ಜೊತೆ ಕೈ ಜೋಡಿಸೋದಾದರೆ ನಾನು ಸಿದ್ಧನಿದ್ದೀನಿ ಹೋರಾಟಕ್ಕೆ. ಇದನ್ನು ಅನ್ನಪೂರ್ಣ ವರದಿ ಕೊನೆಗಾಣಿಸುವವರೆಗೂ ಕ್ಯಾಬಿನೆಟ್ಗೆ ತಂದು ಕೇಂದ್ರ ಸರ್ಕಾರ ಕಳಿಸೋವರೆಗೂ ಕೂಡ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀನಿ. ನನ್ನ ಕೈನ ಬಲಪಡಿಸ್ಬೇಕು. ಇಡೀ ರಾಜ್ಯದಲ್ಲಿ ತಾಲೂಕು ಸಂಘಗಳು, ಜಿಲ್ಲಾ ಸಂಘಗಳು, ಹೋಬಳಿ ಸಂಘಗಳು ಮತ್ತು ಎಲ್ಲ ಕುಲಬಾಂಧವರು ಸಮಾನ ಮನಸ್ಕರಿಂದ ಒಂದೇ ಮನಸ್ಸಿಂದ ಬಂದರೆ ನಾನು ಇವತ್ತು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಇದಕ್ಕೋಸ್ಕರ ಏನು ತ್ಯಾಗ ಮಾಡೋಕ್ಕೂ ನಾನು ಸಿದ್ಧ ಇದ್ದೀನಿ. ಯಾಕಂದರೆ ನಾವು ಇಡೀ ರಾಜ್ಯದಲ್ಲಿ ಮಡಿವಾಳರಿಗೆ ಏನಾದರೂ ಸೌಲಭ್ಯ ಇವತ್ತೇನಾದ್ರು ಕೊಡಿಸಿದರೆ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳರ ಸೇಮಾಭಿವೃದ್ಧಿ ಸಂಘನೇ ಹೊರತು ಇಡೀ ರಾಜ್ಯ ಸಂಘ ಆಗ್ಬೋದು. 70 ವರ್ಷ ಮಲಗಿದ್ರು ಅವರು. 70 ವರ್ಷ ಮಲಗಿದವ್ರನ್ನ ಇಡೀ ರಾಜ್ಯದಲ್ಲಿ ಬಡದೆ ಬಿಡಿಸಿ ಇಡೀ ರಾಜ್ಯದ ಮೂಲೆಗೂ ಹಳ್ಳಿಗೂ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಇಲ್ಲಿವರೆಗೂ 10,000 ಕೋಟಿ ಕೊಡಿಸಿದ್ದೀವಿ. ಬೆಂಗಳೂರಲ್ಲೂ ಕೂಡ ನಮ್ಮ 33 ಡೋಬಿಘಾಟ್ಗಳ ಅಭಿವೃದ್ಧಿ ಆಗಬೇಕು ಅಂತ ಸಾವಿರಾರು ಕೋಟಿ ಅನುದಾನ ತಂದು ಇವತ್ತೆಲ್ಲ ಒಂದು 5-6 ಡೋಬಿಘಾಟ್ ಮಾಡಲ್ ಮಾಡಿಸಿದ್ದೀವಿ. ಒಂದು 2,000 ಮನೆ ಫ್ರೀ ಮಾಡಿಸಿದ್ದೀವಿ. ಇವತ್ತಲ್ಲೂ ಕೂಡ ಬೇಕಾದಷ್ಟು ಅವ್ಯವಹಾರ ನಡೀತಾ ಇದೆ. ಇವತ್ತು ನಾವು ತಂದು ಕಾರ್ಯಕ್ರಮ
ನಾವು ತಂದು ಕನಸೇ ಹೊರತು ಒಂದೇ ಒಂದು ಕಲ್ಲನ್ನು ಯಾರು ಮಡಿವಾಳರು ಎತ್ತಿಟ್ಟಿಲ್ಲ. ಸಂಘಟನೆ ಮಾಡ್ಕೊಂಡಿರೋರು ಇಲ್ಲಿವರೆಗೂ ಬರೀ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಹೊರತು ಯಾರೂ ಮಾಡಿಲ್ಲ. ಇವತ್ತು ನಿಜವಾದ ಮಡಿವಾಳರ ಬಗ್ಗೆ ಕಳಕಳಿ ಇಟ್ಕೊಂಡಿದ್ದೀವಿ, ಹೋರಾಟನೂ ಮಾಡೋಕ್ಕೆ ರೆಡಿ ಇದ್ದೀವಿ. ನಮಗೆಲ್ಲ ಕೈ ಬಲಪಡಿಸ್ಬೇಕು. ಎಲ್ಲ ಸಂಘಟನೆಯವರು ಬನ್ನಿ, ನಿಮ್ಮ ಪ್ರತಿಷ್ಠೆ ಬಿಟ್ಟು ಎಲ್ಲ ಬನ್ನಿ, ಸಮಾನ ಮನಸ್ಕರೆಲ್ಲ ಬನ್ನಿ, ಸಭೆ ಮಾಡೋಣ, ಪೂರ್ವಭಾವಿ ಸಭೆ ಮಾಡಿ ಸಿದ್ಧತೆಗಳು ಮಾಡ್ಕೊಂಡು ಹೋರಾಟಕ್ಕೆ ಹೋಗೋಣ ಅಂತ ಈ ಮೂಲಕ ಹೇಳ್ತೀನಿ.